ಗುಡುಕಮಲೆ ಸರ್ವೆ ನಂಬರ್ 35ರಲ್ಲಿ ನಮ್ಮ ತಾತನ ಕಾಲದಿಂದನೂ ನಾವಿಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ. ಆದರೂ ನಮ್ಮ ತಂದೆನೂ ತೀರೋದ್ರು. ನನಗೆ ಇವಾಗ 68 ವರ್ಷ. ಆವಾಗಲಿಂದ ನಾನು ವ್ಯವಸಾಯನೇ ಮಾಡ್ತಾ ಇದ್ದೀನಿ. ಈ ಬೆಳೆ ನೋಡ್ತಾ ಇದ್ದೀವಿ, ನೋಡ್ರಿ ನೀವಾಗಲೂ ಮಾಡ್ತಾ ಇದ್ದೀವಿ, ನಮ್ಮ ತಾತನ ಕಾಲದಿಂದನೂ ಮಾಡ್ತಾ ಇದ್ದೀವಿ. ಫಾರೆಸ್ಟರು ಇವಾಗ ಬುಡ್ರಿ ಅಂತ ಕೇಳ್ತಾರೆ. ಬುಡ್ರಿ ಅಂತ ಕೇಳಿ ಸರ್ ನಾವು ಎಲ್ಲಿ ಹೋಗೋದು, ಸಡ್ ಮನೇಲಿ ಇದ್ದೀವಿ, ನಾವು 2 ಮಕ್ಕಳನ್ನ ಹಾಕೊಂಡು ಕಾಡಲ್ಲಿದ್ದೀವಿ. ನಮಗೆ ಫಾರೆಸ್ಟ್ನವರು ಭಾಳ ಕಿರುಕುಳ ಕೊಡ್ತಾವ್ರೆ. ಆದರೆ ಇಲ್ಲಿಂದ ಫಾರೆಸ್ಟ್ ನಮಗೆ 5 ಕಿಲೋಮೀಟರ್ ದೂರ ಇದೆ. ಫಾರೆಸ್ಟಿಗೂ ನಮಗೂ ಸಂಬಂಧವೇ ಇಲ್ಲ. ತಾತ ಮುತ್ತಾತನ ಕಾಲದಿಂದ ಮಾಡ್ಕೊಂಬಂದಿರೋ ಜಮೀನು ಇವಾಗ ಫಾರೆಸ್ಟರು ಸದ್ಯಕ್ಕೆ ಜಾಗ ಖಾಲಿ ಮಾಡಿರಿ, ಫಾರೆಸ್ಟ್ ಇದು ಜಾಗ ನಮ್ಮದು ಅಂತ ಕೇಳ್ತಿರೋಕ್ಕೆ ತುಂಬ ತೊಂದರೆ ಆಯ್ತಾಯಿದೆ ರೈತರುಗಳಿಗೆ. ನಾವು ಮುಸ್ಲಿಂ ಮನೆಯಿಂದ ನಮ್ಮ ತಾತ ಮುತ್ತಾತನ ಕಾಲದಿಂದ ಬಂದಿರೋದು. ಇದು ಬಂದು ನಮ್ಮ ತಾತ ಮುತ್ತಾತನ ಕಾಲದಿಂದ ಹಿಂಗಿಡಿಸ್ಕೊಂಡು ಉಟ್ಕೊಂಡು ಬೆಳ್ಕೊಂಡು ತಿಂತಾಯಿದ್ದೋ. ಇದು ಬಂದು ನಮ್ಮ ತಾತನಿಗೂ ಆಗಿಲ್ಲ, ನಮ್ಮ ತಂದೆಗೂ ಆಗಿಲ್ಲ. ಆಮೇಲೆ ಬಂದು ನಮಗೆ ಮಂಜೂರಾಯ್ತಿದ್ದು. ಈಗ ನಮಗೆ ಫಾರೆಸ್ಟ್ನವರು ಭಾಳ ಕಿರುಕುಳ ಕೊಡ್ತಾವ್ರೆ. 50 ಮರದ ಮೇಲಿದ್ದರೆ ಅದು ಫಾರೆಸ್ಟು ಅಂತ ಹೇಳ್ತಾವ್ರೆ. ಇವಾಗ 50 ಮರನಲ್ಲಿ ಏನಿಲ್ಲ. ನಾವಿಷ್ಟುದ್ದ ಬಾಳೆ ಬೆಳೆಸಿ 1 ವರ್ಷ ಆಯಿತು. ನಾವಿಷ್ಟು ಬಾಳೆ ಬೆಳೆದು ತೆಂಗಿನ ಮರ ಬೆಳೆಸಿ ಹುಲ್ಲಾಕಿ ನಾವು 50 ವರ್ಷದಿಂದ ಇಲ್ಲಿ ಪೊಸಿಷನಲ್ಲಿದ್ದು. ಇವಾಗ 1987ರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗೈತೆ, ನಮ್ಗೆ ಫಾರೆಸ್ಟು ಅಂತ ಆಗೈತೆ. ಅದು ಸೆಕ್ಷನ್ 4 ಆಗೈತೆ. ನಮ್ಗೆ ಇವಾಗ ಬಂದ್ಬಿಟ್ಟು 2018-19ರಲ್ಲಿ ನೋಟಿಸ್ ಇಶ್ಯೂ ಮಾಡ್ತಾರೆ. ಅನ್ನಿವರೆಗೂ ನಮ್ಗೆ ಏನೂ ಗೊತ್ತಿಲ್ಲ, ಫಾರೆಸ್ಟೇ ಅಂತ ನಮ್ಗೆ ಗೊತ್ತಿಲ್ಲ. 35ನೇ ಸರ್ವೆ ನಂಬರ್ ಗುಡುಕಮಲೆ ದಾಖಲೆ ಸರ್ವೆ 35ರಲ್ಲಿ ನಿಂತಿದ್ದೀವಿ. ನಮಗೆ 35, 36 ಸುಮಾರು 58ನೇ ಇಸ್ವಿ ಒಳಗೆ ನಮ್ಮ ತಾತಿಯರಿಗೆ, ನಂತರ ನಮ್ಮ ತಂದೆಯರಿಗೆ, ಈಗ ನಮ್ಮ ಹೆಸರಿಗೂ ಖಾತೆ ಪಾಣಿ ಎಂಡರ್ಸ್ಮೆಂಟು ಸಹಿತ ಎಲ್ಲ ದಾಖಲಾತಿ ಇದೆ 58ನೇ ಇಸ್ವಿಯಿಂದ. ತುಂಬ ಬಡವರು ಸರ್ ನಾವು. ಇದ್ರ ಮನೇಲಿದ್ದೀವಿ, ಹೊಲ ಮನೇಲಿ ಪೋಡಿ ಮಾಡಿಕೊಡ್ಬೇಕು ಅಂತ ನಾವು ಬಡವರಿಗೆ ಕೇಳ್ಕೊತೀವಿ. ಮಾವನ ಕಾಲದಿಂದ ಇಲ್ಲೇ ಇದ್ದೀವಿ ಸರ್. 100 ವರ್ಷದಿಂದ ನಮ್ಮ ಮಾವರು ಇಲ್ಲೇ ಅವರೇ. ನಮ್ಮ ಯಜಮಾನ್ರು ತೀರೋದ್ರು. ನಮ್ಮ ಯಜಮಾನ್ರ ಹೆಸರಿಗೆ ಆಗೈತೆ. ನಮ್ಮ ಯಜಮಾನ್ರ ಹೆಸರಿಂದ ನಮ್ಮ ಯಜಮಾನ್ರು ತೀರೋದ್ಮೇಲೆ ನನ್ನ ಹೆಸರಿಗೆ ಆಗೈತೆ. ಅದು ಇವಾಗ ಸರ್ಕಾರ ಇದು ಫಾರೆಸ್ಟರು ಇವಾಗ ಬುಡ್ರಿ ಅಂತ ಕೇಳ್ತಾರೆ. ಬುಡ್ರಿ ಅಂತ ಕೇಳಿ ಸರ್ ನಾವು ಎಲ್ಲಿ ಹೋಗೋದು, ಸಡ್ ಮನೇಲಿ ಇದ್ದೀವಿ, ನಾವು 2 ಮಕ್ಕಳನ್ನ ಹಾಕ್ಕೊಂಡು ಕಾಡಲ್ಲಿದ್ದೀವಿ. ಜೀವನ ಹೆಂಗೆ ಸಾರು ಮಾಡೋದು, ಅದನ್ನೇ ನಿಮ್ಕೊಂಡು ಸ್ಥಳ ಇದೇ ಇರೋದು ನಮಗೆ. ಇನ್ನೆಲ್ಲೂ ಜಾಗ ಇಲ್ಲ ನಮಗೆ. ಇದೇ ಜೀವನ ಮಾಡ್ತಾ ಇರೋದು. ನಮ್ಮ ತಾಯಿ, ನಮ್ಮ ಯಜಮಾನ್ರು ಇಲ್ಲ, ನಮ್ಮ ಮಾವನೂ ಇಲ್ಲ, ಯಾರೂ ಇಲ್ಲ. 2 ಹೊಸ ಕಟ್ಕೊಂಡು ಜೀವನ ಮಾಡ್ತಾ ಇರೋದು. 2 ಮಕ್ಕಳು ಸಾಕೊಂಡು ಕಾಡಲ್ಲಿ. ಇನ್ನೇನು ಊರಲ್ಲೂ ಇಲ್ಲ ಸರ್ ನಾವು. ನಮ್ಮ ಕರೆಂಟು ಇಲ್ಲ, ಏನೂ ಇಲ್ಲ. ನಮ್ಮ ಹುಡುಗ 10ನೇ ಕ್ಲಾಸ್ ಆಗೋವರೆಗೂ ದೀಪದ ಬೆಳಕಲ್ಲೇ ಕಾಲ ಕಳೆದಿದ್ದೀವಿ. ಯಾರೋ ತೋಟದಲ್ಲಿ ಕೇಳಿಬಿಟ್ಟು ಹಾಕ್ಕೊಂಡಿದ್ದೀವಿ ಸರ್. ನಮಗೂ ಕರೆಂಟ್ ಇಲ್ಲ, ನೀರಿಲ್ಲ, ಏನು ಇರ್ತಾರಿಲ್ಲ. ಕಂಡವ್ರ ತೋಟದಲ್ಲಿ ನೀರು ಎತ್ಕೊಬಿಟ್ಟಿದ್ದು, ಕರೆಂಟ್ ಇಲ್ಲ. ಇವಾಗ ಸದ್ಯಕ್ಕೆ ಏನಾರ ತೆಗೀರಿ ಅಂತಂದರೆ ತೆಗಿಲೇಬೇಕು ವೈರು. ನಮಗೂ ಕರೆಂಟೇ ಇಲ್ಲ ಸರ್. ಸಡ್ಡಲ್ಲಿದ್ದೀವಿ. ಸರ್ಕಾರ ನಮ್ಮ ಸೌಲಭ್ಯ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ ಸರ್. ಸರ್ಕಾರ ಕೇಳ್ಕೊತಾ ಇದ್ದೀವಿ. ಎಲ್ಲಿ ಕೇಳೋಣ ಸರ್, ಅವರೇ ನಮ್ಮ ತಾಯಿ ತಂದೆ. ಗುಡುಕಮಲೆ ಸರ್ವೆ ನಂಬರ್ 35ರಲ್ಲಿ ನಮ್ಮ ತಾತನ ಕಾಲದಿಂದನೂ ನಾವಿಲ್ಲಿ ವ್ಯವಸಾಯ ಮಾಡ್ತಾ ಇದ್ದೀವಿ. ಆದರೂ ನಮ್ಮ ತಂದೆನೂ ತೀರೋದ್ರು. ನನಗೆ ಇವಾಗ 68 ವರ್ಷ. ಆವಾಗಲಿಂದ ನಾನು ವ್ಯವಸಾಯನೇ ಮಾಡ್ತಾ ಇದ್ದೀನಿ. ಈ ಬೆಳೆ ನೋಡ್ತಾ ಇದ್ದೀವಿ, ನೋಡ್ರಿ ನೀವಾಗಲೂ ಮಾಡ್ತಾ ಇದ್ದೀವಿ, ನಮ್ಮ ತಾತನ ಕಾಲದಿಂದನೂ ಮಾಡ್ತಾ ಇದ್ದೀವಿ. ಆದರೂ ಕೆಲವ್ರಿಗೆಲ್ಲ ಪೋಡಿಗಳು ಅವೆಲ್ಲ ಮಾಡಿಕೊಟ್ಟವ್ರೆ. ಒಂದು 10 ಎಕರೆ 15 ಎಕರೆ ಎಲ್ಲ ಮಾಡಿಕೊಟ್ಟವ್ರೆ. ಅದೇ ರೀತಿ ನಮಗೂ ಮಾಡಿಕೊಡ್ರಿ, ನಮ್ಮ ಜನಾಂಗಕ್ಕೆ ಒಳ್ಳೇದಾಗುತ್ತೆ. ಈ ಫಾರೆಸ್ಟ್ನವ್ರ ಕಾಟ ಜಾಸ್ತಿ ಆಗಿದೆ ನಮಗೆ. ಅವ್ರದ್ದು ಕಾಟ ತಪ್ಪಿಸಿ ನಮ್ಮ ಜಮೀನ ನಮ್ಮ ಇದಕ್ಕೆ ಕೊಡಿ. ಅವ್ರಿಗೆ ನಮಗಿಂತ ಮುಂಚೆ ಕೊಟ್ಟವ್ರೆ ಅಂತ ಅವ್ರಿಗೆ ಹೇಳ್ತವ್ರೆ ಪೇಪರ್ನ. ಅವ್ರು ನಮಗೆ DC ಅವರು ಆರ್ಡ್ರ್ ಮಾಡಿಕೊಟ್ಬಿಟ್ಟವ್ರು ನಮಗೆ 56, 57ರಲ್ಲಿ. ಈಗ ನಮಗೆ ಫಾರೆಸ್ಟ್ನವ್ರ ಕಾಟ ಜಾಸ್ತಿ ಆಯ್ತದೆ. ಅದು ಸ್ವಲ್ಪ ನಮಗೆ ಇದು ಕೊಡಿ, ನಮಗೆ ಪರಿಹಾರ ಮಾಡಿಕೊಡ್ರಿ, ಪೋಡಿ ಮಾಡಿ ನಮ್ಮ ಜಮೀನು ನಮಗೆ ಒದಗಿಸ್ಕೊಡಿ ಸ್ವಾಮಿ. 2018-19ರಲ್ಲಿ ಫಾರೆಸ್ಟು ಅಂತ ನಮಗೆ ನೋಟಿಸ್ ಬಂದ ಮೇಲೆ ನಮಗೆ ಇದು ಫಾರೆಸ್ಟು ಅಂತ ಗೊತ್ತಾಗಿದ್ದು. ಇವಾಗ ಬಂದು ನೋಟಿಸ್ ಮೇಲೆ ನೋಟಿಸ್ ಕೊಟ್ಬಿಟ್ಟು ನಮ್ಮ ಫಾರೆಸ್ಟ್ ಜಾಗ ನಮಗೆ ಬಿಡಬೇಕಿದು ಅಂದ್ಬಿಟ್ಟು ನಮಗೆ ಕಿರುಕುಳ ಕೊಡ್ತಾಯಿದ್ರು. ನಾವು ಅದರ ಮೇಲೆ ಕೋರ್ಟಲ್ಲಿ AC ಕೋರ್ಟಲ್ಲಿ ಕೇಸ್ ಹಾಕ್ದೋ. 1.5 ವರ್ಷ ಕೇಸ್ ನಡೀತು. ಕೇಸ್ ನಡೆದ ಮೇಲೆ ಅದರಲ್ಲಿ ನಮಗೆ 1.5 ವರ್ಷ ಆದಮೇಲೆ AC ಅವರು ನಮ್ಮ ರೈತರ ಪರವಾಗಿ ಏನು 47ರಲ್ಲಿ ಯಾರು ರೈತರುಗಳು ಪೊಸಿಷನಲ್ಲಿದ್ದು ಆಲ್ರೆಡಿ ಹಕ್ಕುಪತ್ರ ಕೊಟ್ಟು
ಪಾಣಿ ಮಿಟೇಷನ್ ಆಗಿ ಎಲ್ಲ ಕಂದಾಯದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಏನು ಕಿಮ್ಮತ್ತು ಕಟ್ಟಿ ಸ್ಕೆಚ್ ಮಾಡಿ ನಮಗೆಲ್ಲ ನೋಟಿಸ್ ಕೊಟ್ಟು ಸ್ಕೆಚ್ ಮಾಡಿ ಇವತ್ತು ನಮಗೆ ಪಾಣಿ ಮಿಟೇಷನ್ಗಳೆಲ್ಲ ಆಗಿರ್ತದೆ. ಇದು ಬಂದು ನಮ್ಮ ತಾತ ಮುತ್ತಾತನ ಕಾಲದಿಂದ ಹಿಂಗಿಡಿಸ್ಕೊಂಡು ಉತ್ಕೊಂಡು ಬೆಳ್ಕೊಂಡು ತಿಂತಾಯಿದ್ದೋ. ಇದು ಬಂದು ನಮ್ಮ ತಾತನಿಗೂ ಆಗಿಲ್ಲ, ನಮ್ಮ ತಂದೆಗೂ ಆಗಿಲ್ಲ. ಆಮೇಲೆ ಬಂದು ನಮಗೆ ಮಂಜೂರಾಯ್ತಿದ್ದು 97ರಲ್ಲಿ ಅರ್ಜಿ ಹಾಕ್ತು. 98, 99ರಲ್ಲಿ ಇದಾಯಿತು. ಆಮೇಲೆ ಸರ್ಕಾರದಿಂದನೇ ಮಂಜೂರು ಇದು ಮಾಡಿದ್ರು. 2000ರಲ್ಲಿ ಮಂಜೂರಾಯಿತು. 2001, 2ರಲ್ಲಿ ಹಕ್ಕುಪತ್ರ ಬಂತು. ಹಕ್ಕುಪತ್ರ ಬಂದಾಗಿಂದ ಇವಾಗ ನಮಗೆ ಫಾರೆಸ್ಟು ಅಂತ ಗೊತ್ತಿರಲಿಲ್ಲ. ಇವಾಗ 2018, 19ರಲ್ಲಿ ಬಂದು ನಮಗೆ ಫಾರೆಸ್ಟ್ನವರು ಕಿರುಕುಳ ಕೊಡ್ತಾಯಿದ್ದಾರೆ. ಏನಂತ, ಇದು ಫಾರೆಸ್ಟ್ ಲ್ಯಾಂಡ್, ಇದು ಯಾವುದು ಫಾರೆಸ್ಟು ಇದಕ್ಕೆ ಬರೋಲ್ಲ, ನಿಮಗೆ ನಮಗೆ ಬರ್ಕೊಟ್ಟವ್ರೆ ಅಂತ ಕಿರುಕುಳ ಕೊಡ್ತಾಯಿದ್ದಾರೆ. ಆದರೆ ಇವಾಗ ಫಾರೆಸ್ಟ್ನವರು ಅವತ್ತಿಂದ ಏನು ಮಾಡ್ತಿದ್ರು, ಅವತ್ತಿಂದ ಪಾಣಿನೂ ತರಲಿಲ್ಲ, ಪಟ್ಟೆಗೂ ತಗೊಂಬರಲಿಲ್ಲ. ಗೋಮಾಳದಲ್ಲೇ ಬಿದ್ದದಿನ್ನ ಸರ್ಕಾರಿ ಗೋಮಾಳ ಅಂತಲೇ ಬರ್ತದೆ ಇವಾಗೂ. ಇದರಲ್ಲೇ ಹಂಗೆ ಉಳ್ಕೊಂಡು ಇವಾಗ ಬಂದು ನಮ್ಗೆ ಲೀಜೆಲ್ಲ ಮುಗಿದು 25 ವರ್ಷ ಆಗದೆ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಕೆಲವು ಜನ ಏನು ಮಾಡ್ತಾರೆ, 18 ಕಿಲೋಮೀಟ್ರ್ ಅಂತ ಹೇಳಿ ಇದು ಮಾಡ್ತಾವ್ರೆ. 18 ಕಿಲೋಮೀಟ್ರಿಗೆ ಅವಾಗ ನಮಗೆ ಸರ್ಬಂಡೆ ಇತ್ತು, ಅಂದರೆ ಬನಶಂಕರಿ ಇದ್ದಾಗ ಅವಾಗ ನಮಗೆ ಮಂಜೂರಾಗಿ 8 ಕಿಲೋಮೀಟರ್. ಸದ್ಯ ನಾವೀಗ ಬೆಂಗಳೂರು ದಕ್ಷಿಣ ತಾಲೂಕು ಗುಳುಕ್ಮಲ್ಲಿ ಸರ್ವೆ ನಂಬರ್ 35 ಸರ್ವೆ ನಂಬರ್ ತೋಟದಲ್ಲಿದ್ದೀವಿ, ಕಾಡಲ್ಲೆಲ್ಲ ತೋಟದಲ್ಲಿದ್ದೀವಿ. ಅರಣ್ಯ ಇಲಾಖೆ ಹೇಳುತ್ತೆ ಇದು ನಮಗೆ ಸಂಬಂಧಪಟ್ಟ ಜಮೀನು ಅಂತೇಳಿ. ತಾವಿಲ್ಲಿ ನೋಡ್ಬೋದು, ಈ ಮರಗಳನ್ನು ನೋಡಿದ್ರೆ ಅರಣ್ಯ ಇಲಾಖೆ ಮರಗಳಂತ ಕಾಣಿಸುತ್ತೆ. ಅಂದಾಜು ಈ ಮರಕ್ಕೊಂದು 40 ವರ್ಷ ವಯಸ್ಸಾಗಿರ್ಬೋದು. ಈ ಜಾಗನ 1950 ದಶಕದಲ್ಲಿ ರೈತರಿಗೆ ಕಂದಾಯ ಇಲಾಖೆ ಮಂಜೂರು ಮಾಡಿರುತ್ತೆ. ಅರಣ್ಯ ಇಲಾಖೆ ಅಲ್ಲ, ಆ ಮಾಲೀಕತ್ವ ಏನೊಂದಿರುತ್ತೆ ಆ ಕಂದಾಯ ಇಲಾಖೆ ರೈತರಿಗೆ ಮಂಜೂರು ಮಾಡಿರ್ತಕ್ಕಂಥ ಈ ಒಂದು ಸಾಗುವಳಿ ಜಮೀನು. ಅದಾದಮೇಲೆ ಅಂದಾಜು 75 ವರ್ಷ ಕಳೆದಿದೆ. ಈ 75 ವರ್ಷದಲ್ಲಿ ರೈತರು ಸ್ವಾಧೀನನ ಅನುಭವಿಸಿ ಎಲ್ಲ ಇದನ್ನು ಅಭಿವೃದ್ಧಿಪಡಿಸಿ, ಮುಂಚೆ ಈ ಒಂದು ಹಂತದಲ್ಲಿ ಈ ಜಮೀನು ಇರಲಿಲ್ಲ, ಒಂದು ಕಾಡುಮೇಡೋ ರೀತಿಲಿತ್ತು. ಅದನ್ನೆಲ್ಲ ಫಲವತ್ತಾದ ಜಮೀನಾಗಿ ಮಾರ್ಪಾಟ ಮಾಡಿ ಗಿಡಗಳನ್ನ ರೈತರು ನೀರು ಜೊತೆ ತಮ್ಮ ಬೆವರು ಕೂಡ ಸುರಿಸಿ ಬಿಂಗೆಗಳಿಂದ ನೀರನ್ನು ತಂದು ದೂರದಿಂದ ತಂದು ಈ ಮರಗಳನ್ನು ಬೆಳೆಸಿದ್ದಾರೆ. ಸೊ ಇದನ್ನು ಅರಣ್ಯ ಸ್ವರೂಪ ಹೊಂದಿದೆ ಅಂತೇಳಿ ಅರಣ್ಯ ಇಲಾಖೆ ಇವತ್ತಿನ ದಿನ ರೈತರಿಗೆ ಕಿರುಕುಳ ಕೊಡೋಕ್ಕೆ ಪ್ರಾರಂಭ ಮಾಡಿದೆ. ಇವಾಗ ಬಂದು ನಮ್ಮದು ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಇವಾಗ ಹೇಳ್ತಾರೆ. ಇದುವರೆಗೂ ಅಟ್ ಪ್ರೆಸೆಂಟ್ ಇವತ್ತುವರೆಗೂ ಸರ್ವೆ ನಂಬರ್ 42 219 ಎಕರೆ, 219 ಎಕರೆಯಲ್ಲಿ 18 ಎಕರೆ 36 ಗುಂಟೆ ರೈತರಿಗೆ ಮಾತ್ರ ಅಲರ್ಟ್ ಆಗಿದೆ ಇವಾಗ ಅಟ್ ಪ್ರೆಸೆಂಟು. ಮುಂದೆ 200 ಎಕರೆಲೂ ಅಲರ್ಟ್ ಆಗಿದೆ. ಗೋಮಾಳ ಎಲ್ಲೂ ಇಲ್ಲ, ಇದ್ದರೆ ಎಲ್ಲ ಹುಡಿಕೊಂಡ್ರೂ ಒಂದು 15 ಎಕರೆ ಸಿಗ್ಬೋದು ಖಾಲಿ ಇರೋ ಜಾಗ. ಸೊ ಇವಾಗ ಬಂದ್ಬಿಟ್ಟು ನಮಗೂ ಫಾರೆಸ್ಟ್ಗೂ ಒಂದು 6 ಎಕರೆ ಜಾಸ್ತಿ ದೂರ ಇದೆ. ಇವಾಗ ಬಂದ್ಬಿಟ್ಟು ಎಲ್ಲ SC ST ಜನ ಇರೋದಿಲ್ಲಿ, ಎಲ್ಲ ರೈತರ ಮಕ್ಕಳಿರೋದು, ಎಲ್ಲ ರೈತರ ಮಕ್ಕಳೇ. ಬೇಕಾದ್ರೆ ಅವ್ರು ಬಂದು ಸ್ಪಾಟ್ ನೋಡ್ಬಿಟ್ಟು ಇವನು ಈ ಊರನ ಅಥವಾ ಬೆಂಗಳೂರನ ಡೆವಲಪ್ಮೆಂಟ್ ಮಾಡೋಣ, ಲೇಔಟ್ ಮಾಡೋಣ, ಫ್ಯಾಕ್ಟ್ರಿ ಕಟ್ಟೋಣ ಅಂತ ನೋಡಿ ಸ್ಥಳ ಪರಿಶೀಲನೆ ಮಾಡಿಬಿಟ್ಟು ರೈತರಿಗೆ ಕೊಡಬೇಕಾ, ಅಥವಾ ನೀನು ಎಲ್ಲೋ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ನೀನು ಇದೆಲ್ಲ ಫಾರೆಸ್ಟು ಅಂತ ಹೇಳ್ಬಿಟ್ರೆ ಬಡ ರೈತರುಗಳೆಲ್ಲ ಏನಾಗಬೇಕು? ಎಲ್ಲ 1 ಎಕರೆ 2 ಎಕರೆ ಅರ್ಧ ಎಕರೆ ಎಲ್ಲ ಗ್ರ್ಯಾಂಟ್ ಮಾಡವ್ರೆ, ಗೌರ್ಮೆಂಟೇ ಕೊಟ್ಟವ್ರೆ ಹಕ್ಕುಪತ್ರ. ಇಷ್ಟೆಲ್ಲ ಇದ್ದು ನಮಗೆ ಭಾಳ ಕಿರುಕುಳ ಕೊಡ್ತಾವ್ರೆ. ನಾವು ಏನು ಮಾಡೋಕ್ಕೂ ತೋಚ್ತಾ ಇಲ್ಲ, ರೈತರಿಗೆ ಭಾಳ ಕಷ್ಟ ಆಗ್ಬಿಟ್ಟೈತೆ. ಇದನ್ನೆಲ್ಲ ಸರ್ಕಾರದವರು, ನಮ್ಮ ಗೌರ್ಮೆಂಟ್ ಆಫ್ ಕರ್ನಾಟಕದವರು ನಮಗೆಲ್ಲ ಅನುಕೂಲ ಮಾಡಿಕೊಡ್ಬೇಕು. ಇದನ್ನು ಪೋಡಿ ದುರಸ್ತಿ ಮಾಡಿ ನಮಗೆಲ್ಲ ಅನುಕೂಲ ಮಾಡಿಕೊಟ್ರೆ ಒಳ್ಳೆಯದು ಅಂತ ನಾನು 2 ಮಾತನ್ನು ಹೇಳ್ತಾ ಇದ್ದೀನಿ ಸರ್. ಹಂಗಿದ್ದಾಗ ಇವಾಗ ಬಂದು ಸರ್ಕಾರದವರು ನಮಗೆ ಫಾರೆಸ್ಟ್ ಲ್ಯಾಂಡ್ ಅಂತ ಹೇಳಿ ನಮಗೆ AC ಇಂದ ನೋಟಿಸ್ ಕೊಡಿಸಿ, AC ಅವರಿಂದ ತಿರುಗಿ ನಾವು ಕೇಸ್ಗೆ ಹೋಗಿ ಆಮೇಲೆ AC ಅವರೇ ಸ್ಪಾಟಿಂಗ್ ಫಿಕ್ಸನ್ ಮಾಡಿ ಇಲ್ಲೇ ಬಂದು ಎಲ್ಲ ಸ್ಪಾಟು 2 ಸತಿ 3 ಸತಿ ಬಂದು ಚೆಕ್ ಮಾಡಿ ರೈತರುಗಳಿಗೆ ಅಂದ್ಬಿಟ್ಟು ಇದು ಫಾರೆಸ್ಟ್ ಬರೋಲ್ಲ ಇದು ಅಂತೇಳಿ ಅವರೇ ಬಂದು ಇಲ್ಲಿ ಬಂದು ಸ್ಪಾಟಿಂಗ್ ಫಿಕ್ಸನ್ ಮಾಡಿ ಯಾರ್ಯಾರು ರೈತರುಗಳವ್ರೆ ಅವ್ರಿಗೆಲ್ಲ ಏನು ಮಾಡಿದ್ರು, ಆರ್ಡ್ರ್ ಮಾಡಿದ್ರು. ಸ್ಪಾಟಿಂಗ್ ಫಿಕ್ಸನ್ ಮಾಡಿ ಆರ್ಡ್ರ್ ಮಾಡಿದ್ರು. ಪಾಪ ಆಯಪ್ಪನ್ನೇ ಇವರು ಇದು ಮಾಡಿಕೊಂಡು ಆಯಪ್ಪನ್ನೇ ಕೆಲಸನ ತೆಗ್ದು ಏನಲ್ಲ ಸಖತ್ ಲಂಚ ಹೊಡೆದ್ಬಿಟ್ಟವ್ರೆ ಅಂದ್ಬಿಟ್ಟು ಕೆಲಸದ ಕಿತ್ತಾಗಾರೆ. ಪಾಪ ಆಯಪ್ಪ ಒಂದು ರೈತರಿಗೆ 10 ಪೈಸೆ ದುಡ್ಡು ಇಸ್ಕೊಳ್ದ್ರೆ ನಮಗೆ ಕೆಲಸ ಮಾಡಿಕೊಟ್ಟವ್ರೆ. ಆ ಥರದೇ ಇರುವಾಗ ಯಾರೋ ಫಾರೆಸ್ಟ್ನವ್ರು ಬಂದು ಇವಾಗ ಎತ್ಕಟ್ಟಿ ಇವಾಗ ಒಬ್ರಿಗೊಬ್ರು ಇದು ಮಾಡವ್ರೆ. ಆದರೆ ಇಲ್ಲಿಂದ ಫಾರೆಸ್ಟು ನಮಗೆ 5 ಕಿಲೋಮೀಟ್ರ್ ದೂರದಲ್ಲಿ, ಫಾರೆಸ್ಟಿಗೂ ನಮಗೂ ಸಂಬಂಧವೇ ಇಲ್ಲ. ಇದು ನಮ್ಮ ಸರ್ಕಾರದಿಂದ ನಮ್ಮಂತನೇ ಪೋಡಿ ಮಾಡಿಕೊಡ್ಬೇಕು, ರೈತರಿಗೆ ಅನ್ಯಾಯ ಮಾಡೋದು ಬೇಡ,
ರೈತರ ಕಾಲದಿಂದ ಮಳೆ ಕಿತ್ತಿ ಇದು ಮಾಡಿ ಮೋಟ್ ಎತ್ತಕ್ಕೆ ಕಲ್ಲು ಗುಂಡು ಒಪ್ಪ ಮಾಡಿ ನೋಡಿ ಇಷ್ಟು ಜಾಗ ಎಲ್ಲ ಕ್ಲೀನಾಗಿ ಇದು ಮಾಡಿ ಇಷ್ಟು ತೆಂಗಿನ ಮರ ಎಲ್ಲ ಬೆಳೆಸಿ ಅವತ್ತಿಂದ ಉಳಿಸ್ಕೊಂಬಂದು ರೈತರಂತಲೇ ಇದನ್ನ ಪೋಡಿ ಮಾಡಿಕೊಡ್ಬೇಕು. ನಾವು ನಿಜಾಂಶನ ತೋರಿಸಿದ್ವಿ. ಇಲ್ಲಿ ಹಲವಾರು ಒಂದು 150ರಿಂದ 200 ಗಿಡಗಳಿದೆ. ಎಲ್ಲ ತೆಂಗಿನ ಗಿಡಗಳಿಗೂ ಕೂಡ 40ರಿಂದ 50 ವರ್ಷ ವಯಸ್ಸಾಗಿದೆ. ಈ ತೆಂಗಿನ ಗಿಡಗಳೇ ಸಾಕ್ಷಿ ಇದು ಮೂಲತಃ ವ್ಯವಸಾಯಕ್ಕೆ ಯೋಗ್ಯವಾದ ಜಮೀನು, ಇದು ರೈತರ ಜಮೀನು, ರೈತಕ್ಕೆ ಸಂಬಂಧಪಟ್ಟಿದ್ದ ಜಮೀನು ಅಂತೇಳಿ. ಸೊ ಹಾಗಾಗಿ ಅರಣ್ಯ ಇಲಾಖೆ ತನ್ನ ನಿರ್ಧಾರನ ಬದಲಿಸಿ ಏನಾವತ್ತೊಂದು ದಿನ ಕಂದಾಯ ಇಲಾಖೆ ಮಂಜೂರು ಮಾಡಿದೆ ರೈತರಿಗೆ, ಆ ಜಮೀನಿನ ಹಕ್ಕನ್ನು ಸಂಪೂರ್ಣ ರೈತರಿಗೆ ಬಿಟ್ಟುಕೊಟ್ಟು ಪೋಡಿ ಮತ್ತು ದುರಸ್ತಿ ಮಾಡೋಕ್ಕೋಸ್ಕರ ಅವಕಾಶ ಮಾಡಿಕೊಟ್ಟು ಸಂಪೂರ್ಣ ಹಕ್ಕನ್ನು ಮೂಲತಃ ರೈತನಿಗೆ, ಈ ಭಾಗದ ರೈತರು ಗುಳುಕಮಲ್ಲಿ ಸರ್ವೆ ನಂಬರ್ 35 ಗ್ರಾಮದ ರೈತನಿಗೆ ನೀಡಬೇಕು ಅಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ಕಗ್ಲಿಪುರ ವೃತ್ತ ಶಾಖೆ ಮನವಿ ಮಾಡ್ಕೊತಾರೆ. ಅದು ಮಾಡಿಕೊಂಡು ಇಲ್ಲಿ ಈ ಚಾನಲ್ ನೋಡಿ, ಇನ್ನೊಂದು ಚಾನಲು TK ಪಲ್ಸ್ ಅಂತ ಹಿಂದೆಗಡೆ ಇದೆ, ಅದು ಬಂಡೆ ಮೇಲೆ 2 ಕಡೆ ಚಾನಲ್ ಮಾಡಿ ಈ ಚಾನಲಲ್ಲಿ ಪೂರ್ತಿ ಈ ಏರಿಯೆಲ್ಲ ಕಬ್ಬು ಆಲೆಮನೆ ಭತ್ತ ಎಲ್ಲ ರಾಗಿ ಎಲ್ಲ ಬೆಳೆದು ಜೀವನ ಮಾಡ್ತಿದ್ದು. ಇತ್ತೀಚೆಗೆ ಫಾರೆಸ್ಟರು ಒಂದು 5 ವರ್ಷದಿಂದ ಈಚೆಗೆ ತುಂಬ ಟಾರ್ಚರ್ ಕೊಟ್ಟು ವ್ಯವಸಾಯ ಮಾಡ್ತಕ್ಕಂಥ ಜಾಗಕ್ಕೆ ತುಂಬ ಟಾರ್ಚರ್ ಕೊಡ್ತಾರೆ. ಮೊದಲೊಂದು ಸತಿ ಬಂದು ಫಾರೆಸ್ಟ್ರು ಅವ್ರ ಕಾಡಿಗೆ ಏನದೋ ಅವರು ಕಾಂಪೌಂಡ್ ಹಾಕ್ಕೊಂಡ್ರು. ಈಗ ಪುನಃ ಎಲ್ಲ ಒಂದೊಂದು ಹೆಜ್ಜೆ ರೈತರನ್ನ ನಮ್ಮದು ಒಂದು JCB ಕೆಲಸ ಮಾಡೋಕ್ಕೆ ಬಿಡಲ್ಲ, ಒಂದು ವ್ಯವಸಾಯ ಮಾಡೋಕ್ಕೆ ಬಿಡಲ್ಲ, ಒಂದು ಗುಂಡಿಗೆ ಮಣ್ಣು ತುಂಬಿಸಿ ಅಂದ್ರೆ ಬಿಡಲ್ಲ, ಒಂದು ಫೋಟೋ ಹೊಡಿತಾರೆ, ನಿಮ್ಗೆ ಕೇಸ್ ಹಾಕ್ತೀನಿ ಅಂತಾರೆ. ನಮಗೆ ತುಂಬ ತೊಂದರೆ ಕೊಡ್ತಾವ್ರೆ. ಇದನ್ನು ಅಧಿಕಾರಿಗಳು ನೋಡಿ, ಸರ್ಕಾರ ಆಗಲಿ ಈ ರೈತರಿಗೆ ಕಷ್ಟ ನೋಡಿ ಜನಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾವು ಕಳಕಳಿಯಿಂದ ಕೇಳ್ಕೊತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.